ಸುಪ್ರಸಿದ್ಧ ಸುಕ್ಷೇತ್ರ ಗಾಣಗಾಪುರದಲ್ಲಿ ಭಕ್ತಿ ಭಾವದಿಂದ ಶ್ರೀ ದತ್ತ ಜಯಂತಿ ಆಚರಿಸಲಾಯಿತು. ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ನರಸಿಂಹ ಸರಸ್ವತಿ ಶ್ರೀಪಾದರ ದರ್ಶನವನ್ನ ಪಡೆದರು. ಋತ್ವಿಜ ಪ್ರಮುಖರ ಸಮ್ಮುಖದಲ್ಲಿ ಶ್ರೀ ದತ್ತನನ್ನ ತೊಟ್ಟಿಲಲ್ಲಿ ಕೂರಿಸಿ ತೂಗುವ ಮೂಲಕ ವಿಶೇಷವಾಗಿ ದತ್ತ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೊರ ರಾಜ್ಯಗಳಿಂದಲೂ ಬಂದಿದ್ದಂತಹ ಸಹಸ್ರಾರು ಭಕ್ತರು ದತ್ತ ಜಯಂತಿಯ ವಿಶೇಷತೆಯನ್ನ ಕಂಡು ಪುಳಕಿತರಾದರು. ದಾವಣಗೆರೆಯಲ್ಲಿ ನಡೆಯಲಿರುವಂತಹ ಪೂರ್ವಭಾವಿ ಸಭೆಗೆ ರೇಣುಕಾಚಾರ್ಯ ತಂಡ ಸಜ್ಜಾಗಿದೆ. ಈ ಕುರಿತು ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಬಿವೈ ವಿಜೇಂದ್ರ ಅವರಿಗೆ ಬಲವನ್ನ ಕೊಡೋದಕ್ಕೆ ಈ ಸಭೆ ಆಯೋಜನೆ ಮಾಡಲಾಗಿದೆ. ಈಗಾಗಲೇ 6 ಸಭೆಯನ್ನು ನಡೆಸಿದ್ದೇವೆ. ಇವತ್ತು 7ನೇ ಸಭೆ. 40ಕ್ಕೂ ಹೆಚ್ಚು ಜನ ಭಾಗಿಯಾಗ್ತೇವೆ. ಬಿಜೆಪಿ ಸದೃಢ ಆಗಬೇಕು, ಹೀಗಾಗಿ ಈ ಸಭೆ. ವಿಜೇಂದ್ರ ಅಧ್ಯಕ್ಷ ಆಗಿ 1 ವರ್ಷ ಆಯಿತು. ಅವರ ನೇತೃತ್ವದಲ್ಲಿ 17 MP ಸೀಟ್ ಗೆದ್ದಿದ್ದೇವೆ. ಮುಂದೆ ಪಕ್ಷವನ್ನ ಬಲಪಡಿಸೋದಕ್ಕೆ ಈ ಸಭೆ ನಡೆಸಲಾಗ್ತಾ ಇದೆ ಅಂತ ಹೇಳಿದರು. ನಾವು ಮಾಜಿ ಶಾಸಕರು ಮಾತ್ರ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರು ಸಜ್ಜರು. ಮಾಜಿ MP ಗಳು ಯಾರನ್ನೂ ಕರೆದಿಲ್ಲ. ಕ್ಲಿಯರಾಗಿ ಹೇಳ್ತೀವಿ, ಯಾರ ವಿರುದ್ಧ ಅಲ್ಲ, ಬಲ ಪ್ರದರ್ಶನ ಅಲ್ಲ. ಪಕ್ಷದ ಸಂಘಟನೆ ರಾಜ್ಯದ ಅಧ್ಯಕ್ಷ. ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಮೀಸಲಾತಿ ಹೋರಾಟದ ವೇಳೆ ಹೋರಾಟಗಾರರ ಮೇಲೆ ಹಾಗೂ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಗೋಲಿಬಾರ್ ಮಾಡೋದಕ್ಕೆ ಸಂಚು ಮಾಡಿದ್ರು. ಅಷ್ಟೇ ಅಲ್ಲದೆ ಸ್ವಾಮೀಜಿ ಮುಗಿಸಿದ್ರೆ ಹೋರಾಟ ನಿಲ್ಲುತ್ತೆ ಅಂತ ಪೊಲೀಸರು ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಈ ಲಾಠಿ ಚಾರ್ಜ್ ಅನ್ನು ಎಲ್ಲಾ ಸಮುದಾಯದವರು ಮತ್ತು ಮಠಾಧೀಶರು ಖಂಡಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಳುವಳಿ ಮಾಡುವುದಾಗಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಕರೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಮಂಕುಬೂದಿ ಏರ್ಚಿದ್ದಾರೆ. 1 ವರ್ಷ 7 ತಿಂಗಳಾದರೂ ಆ ಬಗ್ಗೆ ಚರ್ಚೆ ಆಗಲಿಲ್ಲ. ಕೇವಲ ಚುನಾವಣೆ ಮತಗಳಿಗಾಗಿ ಅಷ್ಟೇ ಆಯೋಗವನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ಡಿಸೆಂಬರ್ 16ನೇ ತಾರೀಕು ಬೆಳಗಾವಿಯಲ್ಲಿ ಹಕ್ಕೊತ್ತಾಯ ಚಳುವಳಿ ಹಾಗೂ ಡಿಸೆಂಬರ್ 21ನೇ ತಾರೀಕು ಹುಬ್ಬಳ್ಳಿಯಲ್ಲಿ ತಮಟೆ ಚಳುವಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಸ್ತವಿಕ ಹಾಗೂ ವಸ್ತುನಿಷ್ಠ ದತ್ತಾಂಶ ಇಲ್ಲದೆ ಸರ್ಕಾರ ತರಾತುರಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬಾರದು ಅಂತ ಬಂಜಾರ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸಿದೆ. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಗಿರೀಶ್ ಡಿಆರ್ ಮಾತನಾಡಿ, ಸರ್ಕಾರ ನಿಖರವಾದ ದತ್ತಾಂಶವನ್ನ ಪಡೆಯದೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಹೊರಟಿದೆ. ಇದು ಖಂಡನೀಯ. ಡಿಸೆಂಬರ್ 17ನೇ ತಾರೀಕು ಬೆಳಗಾವಿ ಸುವರ್ಣಸೌಧ ಚಲೋ ನಡೆಸಲಾಗುತ್ತೆ ಅಂತ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಮಾಜಿ DCM ಈಶ್ವರಪ್ಪ ನಿವಾಸದಲ್ಲಿ ಬಾಲಕೃಷ್ಣನಿಗೆ ಪೂಜೆಯನ್ನು ನೆರವೇರಿಸಲಾಯಿತು. ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ವಿಶೇಷ ಪೂಜೆ ನಡೆದಿದ್ದು, ಬಾಲಕೃಷ್ಣನ ಪೂಜೆಯಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು. ಗೋಪಗೋಪೇಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ಇಳಾಪತಿಃ ಪರಂಜ್ಯೋತಿರ ಯಾದವೇಂದ್ರೋ ಯೂರುಷಃ ಮುಷ್ಟಿಕಾಸುರತಾಣೂರ ಮಲ್ಲಯುದ್ಧ ವಿಶಾರದಃ ಶಕಃ ಸತ್ಯವಾಕ್ ಸತ್ಯ ಸಂಕಲ್ಪ. ಉಡುಪಿಯ ಮಧುಮೇಹ ತಜ್ಞೆ ಡಾಕ್ಟರ್ ಶ್ರುತಿ ಬಲ್ಲಾಳ್ ಮಿಸಸ್ ಅರ್ತ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲ್ಲುವ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನ ವಿದೇಶದ ನೆಲದಲ್ಲಿ ಹಾರಿಸಿದ್ದಾರೆ. ಬುದ್ಧಿ ಮತ್ತು ದಯೆ, ಪರಿಸರದ ಬಗ್ಗೆ ಕಾಳಜಿ, ಸಾಧಿಸುವ ಛಲ ಅನ್ನೋ ವಿಭಾಗದಲ್ಲಿ ಡಾಕ್ಟರ್ ಶ್ರುತಿ ಬಲ್ಲಾಳ್ 40 ದೇಶಗಳ ಸ್ಪರ್ಧಿಗಳನ್ನು ಹಿಂದಿಕ್ಕಿದ್ದಾರೆ. ಉಡುಪಿ ಜಿಲ್ಲಾ ಮಟ್ಟ, ಮಂಗಳೂರು ವಿಭಾಗ, ರಾಜ್ಯ, ರಾಷ್ಟ್ರೀಯ ಮಟ್ಟದ ಪಾಜೆಂಟ್ನಲ್ಲಿ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಮಿಸಸ್ ಅರ್ತ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ.
ಯಕ್ಷಗಾನ ಮೇಳದ ಮೊದಲ ವೃತ್ತಿಪರ ಮಹಿಳಾ ಭಾಗವತೆ ಎಂಬ ಹೆಗ್ಗಳಿಕೆ ಹೊಂದಿರುವಂತಹ ಲೀಲಾವತಿ ಬೈಪಡಿಯ ತಾಯ ಅವರು ವಯೋಸಹಜ ಕಾಯಿಲೆಯಿಂದ ಇಹಲೋಕ ತೆತ್ತಿದ್ದಾರೆ. 1979ರಲ್ಲಿ ಭಾಗವತರಾಗಿ ಸುಬ್ರಹ್ಮಣ್ಯ ಮೇಳದಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ ಲೀಲಾವತಿಯವರು 23 ವರ್ಷಗಳ ಕಾಲ ಡೇರೆ ಬಯಲಾಟ ಮೇಳಗಳಲ್ಲಿ ಭಾಗವಹಿಸಿದರು. 17ಕ್ಕೂ ಹೆಚ್ಚು ವರ್ಷಗಳಿಂದ ಅತಿಥಿ ಕಲಾವಿದರಾಗಿಯೂ ಕೂಡ ಯಕ್ಷಗಾನಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ರಾಜಕಾರಣಿಗಳದ್ದೆಲ್ಲ ಒಂದೇ ರಕ್ತ, ಎಲ್ಲರೂ ಭ್ರಷ್ಟರೇ, ಯಾರನ್ನು ನಂಬಬೇಡಿ, ನಿಮ್ಮನ್ನ ನೀವು ನಂಬಿ ಅಂತ ಕರವೇ ನಾರಾಯಣಗೌಡರು ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣ ನಗರದ ಶತಮಾನೋತ್ಸವ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ರಾಜಕಾರಣಿಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರಾಜಕಾರಣಿಯೂ ಜನತೆಯ ಬಗ್ಗೆ ಯೋಚನೆ ಮಾಡಲ್ಲ, ಎಲ್ಲ ಅವರವರ ಮನೆಯವರ ಬಗ್ಗೆ ಚಿಂತನೆ ಮಾಡ್ತಾರೆ, ಹಣ ಹೊಡೆಯುವ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾರೆ ಪಾಪಿಗಳು. ಈ ನಾಡು ನುಡಿಯ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ಸುಭದ್ರ ಹೇಳ್ತಾ ಇದ್ದೀವಿ, ರಾಜಕಾರಣಿಗಳು ಬ್ಲಡ್ ಗ್ರೂಪ್ ಎಲ್ಲ ಒಂದೇ, ಬಡ್ಡಿ ಮಕ್ಕಳು ಎಲ್ಲರದ್ದು ಒಂದೇ ಬ್ಲಡ್ ಗ್ರೂಪ್. ನೀವೇನಾದ್ರು ಅವ್ರು ನಂಬ್ಕೊಂಡೇನಾದ್ರು ನಮ್ಮ ಕ್ಷೇತ್ರ ನಮ್ಮ ವ್ಯಕ್ತಿಗತವಾಗಿ ಏನಾದರೂ ಆಗತ್ತೆ ಅಂದರೆ ದೇವರನ್ನೇ ಆಗಲ್ಲ. ಹೇಳ್ತಾ ಇದ್ದೀವಿ, ರಾಜಕಾರಣಿಗಳು ಬ್ಲಡ್ ಗ್ರೂಪ್ ಎಲ್ಲ ಒಂದೇ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಆದ್ದರಿಂದ ಶ್ರೀರಂಗಪಟ್ಟಣದಾದ್ಯಂತ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಮೂಡ್ಲಬಾಗಿಲು ಆಂಜನೇಯ ಸ್ವಾಮಿ ದೇವರ ಮೂಲಸ್ಥಾನದ ಸಂಕಲ್ಪದೊಂದಿಗೆ ಈ ಶೋಭಾಯಾತ್ರೆ ಆರಂಭ ಆಗಲಿಕ್ಕಿದೆ. ಇನ್ನು ಯಾತ್ರೆ ಸಾಗುವ ಮಾರ್ಗದಲ್ಲಿ ಪೊಲೀಸರಿಂದ ಪಥ ಸಂಚಲನ ಕೂಡ ನಡೀಲಿಕ್ಕಿದೆ. ಶೋಭಾಯಾತ್ರೆಯ ವಿಶೇಷತೆಯ ಹಿನ್ನೆಲೆ ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.